ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ವ್ರತದ ಸಮಯದಲ್ಲಿ ನಿಮಗೆ ಎದುರಾದ ಸಂಕಷ್ಟಗಳನ್ನು ಎದುರಿಸಿದ್ದೀರಿ. ಈಗ ನೀವು ಶ್ರೀಚಕ್ರ ಸ್ವರೂಪಿ ಶಿಶುವಿಗೆ ಜನ್ಮ ನೀಡಲು ಯೋಗ್ಯರಾಗಿದ್ದೀರಿ. ಇನ್ನು ಶ್ರೀಚಕ್ರದ ಆಸೆ ಬರೀ ಕನಸು ಮಾತ್ರ ವಿರೂಪಾಕ್ಷ. ಅದಕ್ಕೆ ನಾನು ಚಕ್ರಾಪುರಿ ಬಿಟ್ಟು ಹೊರಡ್ತಾ ಇದ್ದೀನಿ. ಸೂರ್ಯಾಂಶ ನಾನು ನಿನ್ನ ಪ್ರೀತಿಸಿದ್ದು, ನಿನ್ನ ಜಾಜಿನ ಬೇರೆ ಮಾಡಕ್ ಪ್ರಯತ್ನ ಪಟ್ಟಿದ್ದು ನೆನ್ಪಿದ್ಯಾ? ನಾನೆಲ್ಲ ಮರ್ತಿದ್ದೀನಿ ದೇವಿಕಾ, ನನಗೆ ಯಾವುದು ನೆನಪಿಲ್ಲ. ಮರ್ತಿದ್ಯಾ? ಹೇಗ್ ಮರೆಯಕ್ಕಾಗತ್ತೆ ಬಂಗಾರಿ? ನೀನ್ ಪಡ್ಕೊಳಕ್ಕೋಸ್ಕರ ನಾನು ಜಾಜಿಗೆ ಕೊಟ್ಟಿದ್ದ ಕಷ್ಟನ ಮರೆಯಕ್ಕಾಗತ್ತಾ? ಮರೆಯಕ್ ಸಾಧ್ಯನೇ ಇಲ್ಲ. ಆಗ ನಾನು ಚಿಕ್ಕ ಹುಡುಗಿ ಥರ ಆಡ್ತಿದ್ದೆ, ಆವೇಶದಲ್ಲಿ ಏನೇನೋ ಮಾಡಿಬಿಟ್ಟೆ. ಇವಾಗ ನಾನು ಬದಲಾಗಿದ್ದೀನಿ ಬಂಗಾರಿ, ಮೊದಲಿನ ಥರ ಇಲ್ಲ. ನಿನ್ನನ್ನು ಮನ್ಸಿನಲ್ಲಿ ಇಟ್ಕೊಂಡು ಪೂಜಿಸ್ತಿದ್ದೀನಿ. ನೀನು ಹಾಗೆಲ್ಲ ಮಾಡೋ ಹಾಗಿಲ್ಲ ದೇವಿಕಾ. ನೀನು ದಕ್ಷಿಣನಾಥನ ಗುಡಿಲಿ ನಾನು ಮರಿತೀನಿ ಅಂತ ಮಾತು ಕೊಟ್ಟಿದ್ದೆ. ನಾನಿನ್ನ ಪ್ರೀತಿಸ್ದೆ, ಆದರೆ ನೀನು ಬೇರೆಯವ್ರ ಸ್ವತ್ತು ಒಂದು ಗೊತ್ತಾದ ಮೇಲೂ ನಿನ್ನ ಕಿತ್ಕೊಳ್ಳೋಕೆ ಪ್ರಯತ್ನ ಪಟ್ಟೆ. ನನ್ನ ತಪ್ಪಿನ ಅರಿವಾಗಿದೆ ನನಗೆ. ಮುಂದಿನ ಜನ್ಮ ಅಂತಿದ್ರೆ ನೀನೇ ನನ್ನ ಗಂಡ ಆಗಬೇಕು. ಈ ಜನ್ಮಕ್ಕಾಗೋಷ್ಟು ನಿನ್ನ ನೆನಪುಗಳಿವೆ, ಅದರಲ್ಲೇ ನಾನು ಬದುಕ್ತೀನಿ. ನನ್ನನ್ನು ಕ್ಷಮಿಸ್ಬಿಡು ಬಂಗಾರಿ. ಕೊಟ್ಟಿದ್ದೆ, ಮಾತು ಕೊಟ್ಟಿದ್ದೆ. ಆದರೆ ಮಾತು ಕೊಟ್ಟಿದ್ದು ನನ್ನ ಬುದ್ಧಿ, ನನ್ನ ಮನಸ್ಸಲ್ವಲ್ಲ. ಮನಸ್ಸಿಗೇನು ಗೊತ್ತಾಗುತ್ತೆ ಈ ಲೆಕ್ಕಾಚಾರ ಎಲ್ಲ? ನೆನಪುಗಳನ್ನ ಅಳ್ಸಾಕಕ್ಕೆ ಮನ್ಸೇನು ಸ್ಲೇಟು ಬಳ್ಪ ಅಂದ್ಕೊಂಡಿದ್ಯಾ ಬಂಗಾರಿ? ಅದಕ್ಕೆ ಪ್ರೀತಿನ ಮರೆಯೋಕ್ಕೆ ಆಗಲಿಲ್ಲ. ಹೀಗೆಲ್ಲ ಮಾತಾಡಿ ನಾನು ಹಿಂಸೆ ಮಾಡಬೇಡ ದೇವಿಕಾ. ನಾನು ಯಾವತ್ತೂ ನೀನು ಪ್ರೀತಿ ಮಾಡೇ ಇಲ್ಲ. ಪ್ರೀತಿ ಮಾಡಿದ್ದು ನೀನು. ಸಿಗಲ್ಲ ಅಂತ ಗೊತ್ತಾದಾಗ ಅದನ್ನ ಮರೀಲೇಬೇಕು ದೇವಿಕಾ. ದೇವಿಕಾ, ನಿನ್ನ ಬಾಯಲ್ಲಿ ಹೆಸರು ಕೇಳೋಕ್ಕೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ ಬಂಗಾರಿ? ಹೀಗೆಲ್ಲ ಮಾತಾಡಬೇಡ ದೇವಿಕಾ. ನಿಮ್ಮೂರಲ್ಲಿ ಮುಗ್ದಿರೋ ವಿಷಯನ ಮತ್ತೆ ಇಲ್ಲಿ ಶುರು ಮಾಡಬೇಡ. ಶುರು ಮಾಡೋಕ್ಕೆ ಯಾವುದು ಮುಗ್ದೇ ಇಲ್ಲ ಬಂಗಾರಿ. ಅರಿಹಂತಪುರದಲ್ಲಿ ನಮ್ಮ ಪ್ರೀತಿ ಇನ್ನ ಜೀವಂತವಾಗಿಯೇ ಇತ್ತು. ನೀನು ಅರಿಹಂತಪುರ ಬಿಟ್ಟು ಹೋದ್ಮೇಲೆ ನಾನು ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ. ಅಪ್ಪ ನಾಲ್ಗೆ ಕಳ್ಕೊಂಡ್ರು, ನೀನು ದೂರ ಆದೆ. ಆದರೆ ನಿನ್ನ ಪ್ರೀತಿ ನಾನು ಎಷ್ಟೇ ಪ್ರಯತ್ನ ಪಟ್ಟರು ನನ್ನಿಂದ ದೂರನೇ ಆಗ್ತಿಲ್ಲ. ಪ್ರತಿದಿನ ನಿನ್ನ ನೆನಪಲ್ಲೇ ಕಾಯ್ತಿದ್ದೆ. ಆದರೆ ಇವಾಗ ನೀನು ನನಗೆ ಮತ್ತೆ ಸಿಕ್ಕಿದ್ಯಾ. ಸತ್ತೋಗಿದ ಆಸೆಗಳೆಲ್ಲ ಮತ್ತೆ ಚಿಗುರ್ಕೊಂಡಿದೆ ಬಂಗಾರಿ. ಹೇಳು ಬಂಗಾರಿ, ನೀ ನನ್ನ ಪ್ರೀತಿಸ್ತೀಯಾ? ಮದುವೆ ಆಗ್ತೀಯಾ? ಮತ್ತೆ ನನ್ನೋನ್ ಆಗ್ತೀಯಾ? ಅಂದಂಗೆ ಮುಂದಿನ ಸೋಮವಾರ ನಮ್ಮೂರಲ್ಲಿ ದಕ್ಷಿಣನಾಥನ ದೇವಸ್ಥಾನದ ಶಿಲಾನ್ಯಾಸ ಇಟ್ಕೊಂಡಿದ್ದೀವಿ. ಬ್ರಹ್ಮಮುರಾರಿ ಸುರಾರ್ಚಿತಲಿಂಗಂ ನಿರ್ಮಲ ಭಾಸಿತ ಶೋಭಿತಲಿಂಗಂ. ಅದಕ್ಕೆ ಜಾಜಿನೇ ಬಂದು ಶಿಲಾನ್ಯಾಸ ಮಾಡಿಕೊಡ್ಬೇಕು. ಜಾಜಿ ನಮ್ಮ ಕ್ಷೇತ್ರಕ್ಕೆ ಬಂದಿದ್ದಕ್ಕೆ ನಮಗೆ ಒಂದಿನ ನಿಧಿ ದಕ್ಕಿದ್ದು. ನಾವೆಲ್ಲರೂ ಮನುಷ್ಯರಂಗೆ ಬದುಕಕ್ಕೆ ದಾರಿಯಾಗಿತ್ತು. ಹಂಗಾಗಿ ನೀವೆಲ್ಲರೂ ಬರಬೇಕು. ಜಾಜಿ, ನೀನು ನಿನ್ನ ಗಂಡನ ಕರ್ಕೊಂಡು ಬರಬೇಕು, ಮರಿಬಾರ್ದು. ಎಂಥ ಶುಭ ಸಮಾಚಾರ ತಂದಿದ್ದೀರಾ. ನಾವೆಲ್ಲ ಖಂಡಿತ ಬರ್ತೀವಿ. ಇನ್ನು ಮುಂದೆ ನಮ್ಮ ದಕ್ಷಿಣನಾಥನ ದೇವಸ್ಥಾನದಲ್ಲಿ ಅನ್ನದಾನ, ಅಕ್ಷರದಾನ ಇಂಥ ಪುಣ್ಯದ ಕೆಲಸಗಳನ್ನೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ.
ಅದಕ್ಕಿದು ಮುನ್ನುಡಿ ಅಷ್ಟೆ. ತಾವು ಯಾರು ತಪ್ಪಿಸ್ಕೊಂಡೇ ಬರಬೇಕು. ಸಾಧ್ಯನೇ ಇಲ್ಲ. ಯಾಕೆ ಸಾಧ್ಯ ಇಲ್ಲ ಬಂಗಾರಿ? ನೋಡು, ಮುಂದಿನ ಸೋಮವಾರ ನಮ್ಮ ದಕ್ಷಿಣನಾಥ ಗುಡಿಯ ಶಿಲಾನ್ಯಾಸ ಇದೆ. ನೀನು ಬಾ, ಅದನ್ನ ಹೇಳಿ ಹೋಗೋಣ ಅಂತಾನೆ ನಾವು ಬಂದಿದ್ದು. ಅದಾದ್ಮೇಲೆ ನೀನು ಅಲ್ಲೇ ಇದ್ಬಿಡು. ನಿನಗಾಗಲ್ಲ ಅಂದ್ರೆ ಹೇಳು, ನಾನೇ ನಿನ್ನ ಜೊತೆ ಬಂದ್ಬಿಡ್ತೀನಿ. ಆದ್ರೆ ನನ್ನ ಮದುವೆ ಆಗಲ್ಲ ಅಂತ ಮಾತ್ರ ಹೇಳ್ಬೇಡ ಬಂಗಾರಿ. ಸಾಧ್ಯ ಇಲ್ಲ ದೇವಿಕಾ, ನಂಗೆ ಈಗಾಗಲೇ ಮದುವೆ ಆಗಿದೆ. ಮುಂದೇನಾದರೂ ಸಹಾಯ ಬೇಕನ್ಸಿದ್ರೆ ನನ್ನನ್ನು ಕರೀರಿ ಗುರುಗಳೇ. ಈ ಸಾರಿ ಅಂತೂ ನಿಮ್ಮ ಇಚ್ಛೆ ಪೂರೈಸೋಕ್ಕಾಗಲಿಲ್ಲ. ನನಗೆ ಪೂರೈಸೋದಕ್ಕಾಗಲಿಲ್ಲ ಅನ್ನೋದಕ್ಕಿಂತಲೂ ಆ ತ್ರಿಪುರ ಸುಂದರಿ ನಿನಗೆ ಪೂರೈಸೋದಕ್ಕೆ ಬಿಡಲಿಲ್ಲ ಅನ್ನು. ಅವಳೊಬ್ಳು ಕಪಟಿ, ವಂಚಕಿ. ಅವಳನ್ನು ಎದುರಿಸ್ಬೇಕಾದ್ರೆ ನಮಗೆ ಈಗಿರೋ ಶಕ್ತಿಗಳು ಸಾಲೋದಿಲ್ಲ ಸೂರ್ಯಾಂಶು. ಅವಳನ್ನು ಮಟ್ಟ ಹಾಕಬೇಕಂದ್ರೆ ತ್ರಿನೇಚನದಂತಹ ದೈತ್ಯ ವಿದ್ಯೆಯನ್ನು ಸಾಧಿಸ್ಕೊಂಡು ಬರಬೇಕು. ನನಗೆ ಅಪ್ಪಣೆ ಕೊಡಿ ಗುರುಗಳೇ, ನಾನು ಅದನ್ನು ಸಾಧಿಸಿ ನಿಮ್ಮ ಮುಂದೆ ಬರ್ತೀನಿ. ಆ ಅಮ್ಮನವ್ರನ್ನ ಸೋಲಿಸಿ ಶ್ರೀಚಕ್ರನ ಪಡ್ಕೊಳ್ಳೋಣ. ಅವಸರ ಬೇಡ ಸೂರ್ಯಾಂಶ, ನಾವು ನಿಧಾನಕ್ಕೆ ನಿಷ್ಠೆಯಿಂದ ನಮ್ಮ ಕೆಲಸಗಳನ್ನು ಮಾಡೋಣ. ಆಗ ನಮ್ಮ ತಾಯಿ ನಾವು ಅಂದ್ಕೊಂಡಿದ್ದನ್ನು ದಯಪಾಲಿಸ್ತಾರೆ. ಸರಿ ಗುರುಗಳೇ, ಇಲ್ಲಿಂದ ಯಾವಾಗ ಹೊರಡೋಣ? ಇನ್ನು 2 ದಿನ ಕಳೆದ್ರೆ ಕರಾಳ ಅಮಾವಾಸ್ಯೆ. ನಾವು ಇಲ್ಲಿಂದ ಹೊರಡೋದಕ್ಕೆ ಪ್ರಶಸ್ತವಾದ ದಿನ. ಆವತ್ತೇ ಮಧ್ಯರಾತ್ರಿ 12ಕ್ಕೆ ಸ್ಮಶಾನ ರುದ್ರನ ಆವಾಹನ ಮಾಡಿಕೊಂಡು ನಾವಿಲ್ಲಿಂದ ಹೊರಡೋಣ. ನೀನು ನಿನ್ನ ಊರಿಗೂ, ನಾನು ಮಣಿಕಂಠ ನಮ್ಮ ದಾರಿ ಹಿಡಿತೀವಿ. ಆಗಲಿ ಗುರುಗಳೇ. ಮಣಿಕಂಠನಿಗೆ 2 ದಿನಕ್ಕೆ ಬೇಕಾದ ಸಾಮಗ್ರಿಗಳನ್ನು ಇಟ್ಕೊಂಡು ಬಾಕಿದನ್ನು ಕೊಟ್ಬಿಡೋದಕ್ಕೆ ಹೇಳು. ನೀನು ಹೊರಡೋದಕ್ಕೆ ಸಿದ್ಧತೆಗಳನ್ನು ಮಾಡ್ಕೋ ಸೂರ್ಯಾಂಶು. ಆಗಲಿ ಗುರುಗಳೇ. ಕಪಟಿ, ವಂಚಕಿ, ಪಕ್ಷಪಾತಿ ನೀವು. ಒಂದು ಕಣ್ಣಿಗೆ ಬೆಣ್ಣೆ, ಇನ್ನೊಂದು ಕಣ್ಣಿಗೆ ಸುಣ್ಣ. ಜಾಜಿ ಬಂಗಾರಿ ಬಯಸದೇ ಇದ್ರೂ ಕೂಡ ಜಾಜಿ ಗರ್ಭದಲ್ಲಿ ಶ್ರೀಚಕ್ರ. ನಾನು ಜನ್ಮ ಜನ್ಮಾಂತರಗಳಿಂದ ಅದಕ್ಕೋಸ್ಕರ ಪ್ರಯತ್ನ ಪಡ್ತಾ ಇದ್ರಿ. ನನ್ನ ಹಣೆಗೆ 3 ನಾಮ. ಏನು ಮಾಡಿದ್ದೆ ನಾನು ನಿಮ್ಗೆ? ಏನ್ ಕೇಳಿದೆ? ಶ್ರೀಚಕ್ರದ ಬಿಟ್ಟು ಬೇರೆ ಇನ್ನೇನನ್ನು ನಾನು ಕೇಳಿದೆ? ಹಣ, ಐಶ್ವರ್ಯ. ಇಷ್ಟಕ್ಕೆಲ್ಲ ಕಾರಣ ಏನು? ಕಾರಣ ಯಾರು? ನೀವು ತ್ರಿಪುರ ಸುಂದರಿ ಅಮ್ಮನವರೇ. ನೀವು ನನ್ನ ಶ್ರೀಚಕ್ರದ ಕನಸನ್ನ ನುಚ್ಚು ನೂರು ಮಾಡಿಬಿಟ್ರಿ. ನನ್ನನ್ನು ಚುಚ್ಚಿ ಚುಚ್ಚಿ ಅಣು ಅಣುವಾಗಿ ಹಿಂಸಿಸ್ಬಿಟ್ರಿ. ನನ್ನನ್ನು ಕೊಂದು ಬಿಟ್ರಿ. ಆದ್ರೆ ಒಂದು ವಿಷಯ ತಿಳ್ಕೊಳ್ಳಿ ತ್ರಿಪುರ ಸುಂದರಿ ಅಮ್ಮನವರೇ, ಈ ವಿರೂಪಾಕ್ಷ ಶಾಸ್ತ್ರಿ ಅಷ್ಟ ಸುಲಭಕ್ಕೆ ಸೋಲೋದಿಲ್ಲ.
ನೀವು ನನ್ನನ್ನು ಕೆಳಗುರುಳಿಸಿದಷ್ಟು ನನ್ನ ಶ್ರೀಚಕ್ರದ ಆಸೆ ಆಕಾಶದೆತ್ತರಕ್ಕೆ ಏರ್ತಾನೇ ಇರುತ್ತೆ. ನನ್ನ ಜೊತೆ ಯಾರಿದ್ರು ಇಲ್ಲದೆ ಇದ್ರು ಗೆಲುವು ನನ್ನದೇ. ಇದು ನಾನು ನಿಮ್ಮ ವಿರುದ್ಧ ಸಾರ್ತಾ ಇರೋ ಸಮರ. ಗೆಲುವು ನನ್ನದೇ ನನ್ನದೇ ನನ್ನದೇ. ಬಂಗಾರಿ, ನನ್ನ ಜೊತೆ ಕೊನೆವರೆಗೂ ಇರ್ತೀಯ ಅಲ್ವಾ? ದೇವಿಕಾ, ಏನ್ ಬೇಕು ನಿಂಗೆ? ನನಗೆ ನೀನ್ ಬೇಕು ಬಂಗಾರಿ. ನಿನಗೆ ಅರ್ಥ ಆಗ್ತಿದ್ಯಾ ದೇವಿಕಾ? ನನಗೆ ಮದುವೆ ಆಗಿದೆ, ಸಂಸಾರಿ. ನನ್ನ ಹಿಂದೆ ಬರಬೇಡ ನೀನು. ಕೈ ಮುಗಿತೀನಿ, ನನ್ನ ಪಾಡಿ ನಾನು ಬಿಟ್ಬಿಡು. ನೀ ನನಗೆ ಕೈ ಮುಗಿಬಾರ್ದು ಬಂಗಾರಿ. ನಾನು ನಿನ್ನ ಅರ್ಧಾಂಗಿ ಆಗೋಳು, ನಿನ್ ಕಷ್ಟ ಸುಖಕ್ಕೆ ಭಾಗಿಯಾಗೋಳು. ನನ್ನ ಅರ್ಧಾಂಗಿ ನನ್ನ ಕಷ್ಟ ಸುಖದಲ್ಲಿ ಭಾಗಿಯಾಗೋಳು ಜಾಜಿ. ಅವಳು ನನ್ನ ಹೆಂಡತಿ, ನಾನು ಅವಳಿಗೆ ತಾಳಿ ಕಟ್ಟಿದ್ದೀನಿ. ನಾನು ಅವಳು ಗಂಡ. ನಿನಗೆ ಅರ್ಥ ಆಗ್ತಿದ್ಯಾ? ಇದನ್ನೆಲ್ಲ ಇಲ್ಲಿಗೆ ಬಿಟ್ಬಿಡು. ಜಾಜಿ ಗೊತ್ತಾದ್ರೆ ಬೇಜಾರಾಗ್ತಾಳೆ. ಮತ್ತೆ ನನಗ್ ಬೇಜಾರಾಗಲ್ವಾ? ನೀನ್ ಬೇಡ ಅಂದ್ರೆ ನನಗ್ ನೋವಾಗಲ್ವಾ ಬಂಗಾರಿ? ಅವಳು ನೋವು ಮಾತ್ರ ನೋವಾ? ಹೌದು, ಯಾಕೆಂದ್ರೆ ಅವಳು ನನ್ನ ಹೆಂಡತಿ. ನನ್ನ ಮದುವೆ ಆಗು, ನಾನು ನಿನ್ನ ಹೆಂಡತಿ ಆಗ್ತೀನಿ. ನಿನಗೇನಾದ್ರೂ ಹುಚ್ಚಿ ಚಿಡ್ದಿದೆ ದೇವಿಕಾ? ಅವತ್ತೇ ನಾನು ಮರ್ತು ಬಿಡ್ತೀನಿ ಅಂತ ದಕ್ಷಿಣನಾಥನ ಸನ್ನಿಧಿಯಲ್ಲಿ ಮಾತು ಕೊಟ್ಟಿದ್ದೆ, ಅದೆಲ್ಲ ಮರ್ತೋಯ್ತಾ? ಮರ್ತಿಲ್ಲ ಬಂಗಾರಿ, ನಾನು ಯಾವುದನ್ನು ಮರ್ತಿಲ್ಲ. ನನಗ್ ಮರೆಯೋಕ್ಕಾಗೋದೂ ಇಲ್ಲ. ಅದಕ್ಕೆ ಇಷ್ಟು ಒದ್ದಾಡ್ತಿರೋದು. ನಿನ್ ಪ್ರೀತಿಗೋಸ್ಕರ ಹಂಬಲ್ಸ್ತಿರೋದು. ತೀರ್ಸಿದ್ರೆ ಪ್ರೀತಿ ಸಿಗಲ್ಲ ದೇವಿಕಾ. ನಿನ್ ಪ್ರೀತಿ ಇಲ್ದೆ ನನಗ್ ಬದುಕಕ್ ಆಗಲ್ಲ ಬಂಗಾರಿ. ಅರ್ಥ ಮಾಡ್ಕೋ ದೇವಿಕಾ, ನನಗ್ ಮದುವೆ ಆಗಿದೆ. ನಿನಗ್ ಮದ್ವೆ ಆಗಿದೆ ಅಷ್ಟೇ ತಾನೆ? ನನ್ನನ್ ಮದ್ವೆ ಆಗ್ಬೇಡ, ನಿನ್ ಜೊತೆನೆ ಇರಿಸ್ಕೋ. ನಿನ್ ಜೊತೆನೆ ಜೀವನ ಪೂರ್ತಿ ಇದ್ಬಿಡ್ತೀನಿ ಬಂಗಾರಿ. ಬದಲಾಗಲ್ಲ ನೀನು. ನನ್ ಪ್ರೀತಿ ಬದಲಾಗೋಂಥದ್ದಲ್ಲ ಬಂಗಾರಿ. ನಿನ್ ದಾಸಿ ಆಗ್ಬೇಕಾದ್ರೂ ಇದ್ಬಿಡ್ತೀನಿ. ನಾನೇ ದಾಸ? ನನಗೊಬ್ಳು ದಾಸಿನಾ? ನನ್ ಹಣ, ಅಂತಸ್ತು, ಆಸ್ತಿ ಪಾಸ್ತಿ ಎಲ್ಲ ನಿಂಗೆ ಕೊಟ್ಬಿಡ್ತೀನಿ ಬಂಗಾರಿ. ಆಗ ನೀನು ದಾಸ ಅಲ್ಲ, ರಾಜ ಆಗ್ಬೋದು. ಆದ್ರೆ ದಯವಿಟ್ಟು ಇಲ್ಲ ಅನ್ಬೇಡ ಬಂಗಾರಿ. ನನ್ ಪ್ರೀತಿಗೆ ಮೋಸ ಮಾಡ್ಬೇಡ. ನನ್ನ ದಯವಿಟ್ಟು ಒಪ್ಕೋ. ನನ್ ಬಿಟ್ಬಿಡು. ನನ್ನ ಹತ್ರ ಏನಿದೆ ಅಂತ ಪ್ರೀತಿಸ್ತಿದೀಯಾ? ಪ್ರೀತಿಗೆ ಅದೆಲ್ಲ ಅರ್ಥ ಆಗಲ್ಲ ಬಂಗಾರಿ. ಜಂಗಮ ಶಿವನಲ್ಲಿ ಪಾರ್ವತಿ ಏನನ್ನ ನೋಡಿ ಪ್ರೀತಿಸಿದ್ಲು? ಬೂದಿ ಬಳ್ಕೊಂಡು ವಿಕಾರವಾಗಿದ್ದ ಭಿಕ್ಷುಕನಲ್ಲಿ ಅವಳು ಏನ್ ಕಂಡ್ಲು ಹೇಳು? ಪ್ರೀತಿ ಗುಣ, ಅಂತಸ್ತು, ರೂಪ ನೋಡಿ ಹುಟ್ಟಲ್ಲ ಬಂಗಾರಿ. ನಿನ್ಗೆಷ್ಟು ಹೇಳಿದ್ರು ಅರ್ಥ ಆಗಲ್ಲ. ಶ್ರೀ ಚಕ್ರ ಪಡ್ಕೊಳ್ಳೋದಕ್ಕೆ ಜನ್ಮ ಜನ್ಮಾಂತರಗಳಿಂದ ನಿಮ್ಮ ಮೊರೆ ಹೋದೆ ಅಮ್ಮನವರೇ. ಆದ್ರೆ ಏನು ಪ್ರಯೋಜನವಾಗ್ಲಿಲ್ಲ. ಈಗ ಖಡ್ಕಿನೂ ನನ್ನ ಕೈ ಬಿಟ್ಟು ಹೋದ. ಶ್ರೀಚಕ್ರ ನಾನೊಬ್ಬನೇ ಪಡ್ಕೋಬೇಕು ಅನ್ನೋದು ವಿಧಿ ಸಂಕಲ್ಪ ಇರಬೇಕು ಅನ್ಸುತ್ತೆ. ನೋಡ್ತಾ ಇರಿ ಅಮ್ಮನವರೇ, ಶ್ರೀಚಕ್ರನ ನಾನೊಬ್ಬನೇ ಪಡ್ಕೊಳ್ತೀನಿ.
ನೀನು ಅರಿಹಂತಪುರದ ದಕ್ಷಿಣನಾಥ ಸ್ವಾಮಿಯ ದೇವಸ್ಥಾನದ ಪ್ರಧಾನ ಅರ್ಚಕರ ಮಗಳಲ್ವಾ? ಹೌದು. ನಿನ್ನ ಹೆಸರು ಏನಂತೆ? ದೇವಿಕಾ. ಅಂದ ಹಾಗೆ ನೀನೇನಿಲ್ಲಿ? ಬರೋ ವಾರ ದಕ್ಷಿಣನಾಥನ್ ಗುಡಿಯ ಶಿಲಾನ್ಯಾಸ ಇದೆ, ಅದಕ್ಕೆ ಶೇಖರಿ ಮನೆಯವ್ರಿಗೆ ಹೇಳಿ ಹೋಗೋಣ ಅಂತ ಬಂದ್ವಿ. ಓಹೋ, ಮತ್ತಿವನು ಹೇಳು ಹೋಗೋಕೆ ಬಂದವಳು ಶೇಖರಿ ಮನೇಲಿರ್ಬೇಕಾಗಿತ್ತು. ಬಂಗಾರಿ ಹಿಂದೆ ಇದೆಯಲ್ಲ? ಅವನ್ನ ನಾನು ಪ್ರೀತಿಸ್ತಾ ಇದ್ದೀನಿ. ಅವನನ್ನೇ ಮದುವೆ ಆಗ್ಬೇಕು ಅಂತ ಕನಸು ಕಂಡಿದ್ದೆ. ಆದ್ರೆ ಜಾಜಿ ಆಗ್ಲೇ ಅವನ್ನ ಮದುವೆ ಆಗ್ಬಿಟ್ಟಿದ್ದಾಳೆ. ಓಹೋ, ಅವನು ಅಂದ್ರೆ ನಿನಗೆ ಅಷ್ಟೊಂದು ಇಷ್ಟನಾ? ಹೌದು. ನಿನಗೆ ಆ ಬಂಗಾರಿನ ಮದುವೆ ಆಗೋ ಇಷ್ಟನಾ? ಹೌದು. ಆದ್ರೆ ಅವನು ನನಗೆ ಮದುವೆ ಆಗಿದೆ, ಇನ್ನೊಂದು ಮದುವೆ ಆಗಲ್ಲ ಅಂತಿದ್ದಾನೆ. ಅದಕ್ಕೆ ನಾನು ಮದುವೆ ಬೇಡ, ದಾಸಿಯಾಗಾದ್ರೂ ಇರ್ತೀನಿ ಎಂದೆ. ಅವನು ಅದಕ್ಕೂ ಒಪ್ಪಲಿಲ್ಲ, ಹಾಗೆ ಹೋಗ್ಬಿಟ್ಟ. ಛೇ, ಹೀಗಾಗಬಾರ್ದಾಗಿತ್ತು. ಹೆಣ್ಮಕ್ಳ ಕಣ್ಣಲ್ಲಿ ಕಣ್ಣೀರು ಹಾಕಿಸ್ಬಾರ್ದು. ನಿನ್ನ ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ. ಈ ವಿಚಾರವಾಗಿ ನಾನೇನಾದ್ರೂ ನಿನಗೆ ಸಹಾಯ ಮಾಡಲ? ನೀವಾ? ಅವನೇ ಒಪ್ಪಲಿಲ್ಲ ಅಂದ್ರೆ ನೀವೇನ್ ಸಹಾಯ ಮಾಡ್ತೀರಾ ನಂಗೆ? ದೇವಿಕಾ, ನಿನ್ನ ನೋಡಿದ್ರೆ ನನ್ನ ಮಗಳ ಥರ ಇದೆಯಾ, ಅದಕ್ಕೆ ನಿನಗೆ ನಾನು ಸಹಾಯ ಮಾಡಬೇಕು ಅನ್ನಿಸ್ತಾ ಇದೆ. ನಾನು ಹೇಳಿದಾಗ ನೀನು ಮಾಡಿದ್ರೆ ಬಂಗಾರಿ ನಿನಗೆ ಸಿಗೋ ಹಾಗೆ ನಾನು ಮಾಡ್ತೀನಿ. ಏನ್ ಮಾಡ್ಬೇಕು ಹೇಳಿ, ಅವನಿಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಸರಿ, ಹಾಗಾದ್ರೆ ಹೀಗೆ ಮಾಡು. ಸರಿ, ನೀವು ಹೇಳ್ದಂಗೆ ಮಾಡ್ತೀನಿ. ನಿಮ್ಮನೆ ಬಹಳ ಚೆನ್ನಾಗೈತೆ, ಎಲ್ಲ ವಾಸ್ತು ಪ್ರಕಾರನೇ ಐತೆ. ನಮ್ಮ ಮುತ್ತಾತನ ಕಾಲದ್ದು 100 ವರ್ಷದ ಮೇಲಾಗಿದೆ. ಹೌದ್ರಾ? ದೇವಿಕಾ, ನೀನೆಲ್ಗೆ ಹೋಗಿದ್ದೆ? ಅದು ಅದು ಏನದು? ಅದು ಎಲ್ಲೋಗಿದ್ದೆ? ಅಮ್ಮನವ್ರ ದೇವಸ್ಥಾನ ಹತ್ರ ಹೋಗ್ಬೇಕು ಅನ್ಸ್ತು, ಅದಕ್ಕೆ ಹೋಗ್ ಬಂದೆ. ಆದ್ರೆ ಇಷ್ಟೊತ್ನಲ್ಲಿ ದೇವಸ್ಥಾನ ಮುಚ್ಚಿರುತ್ತಲ್ಲ. ಮುಚ್ಚಿತ್ತು, ಅದಕ್ಕೆ ಹೊರಗಡೆಯಿಂದಾನೇ ನಮಸ್ಕಾರ ಮಾಡ್ಕೊಂಡ್ ಬಂದ್ಬಿಟ್ಟೆ. ಅಲ್ಲ ಕಣೆ, ನೀನೇ ಊರು ಹೊಸಬ್ಲು, ದೇವಸ್ಥಾನದ ದಾರಿ ಹೆಂಗ್ ಗೊತ್ತಾಯ್ತು? ಅದು ದೇವಸ್ಥಾನದ ಗೋಪುರ ಕಾಣಿಸ್ತಿತ್ತಲ್ಲ, ಅದೇ ದಾರಿಲಿ ಹೋಗ್ ಬಂದೆ. ಅದೇನು ಹುಡುಗಿನೋ ಏನೋ. ಸರಿ, ನಾವಿಲ್ಲಿಗೆ ಬಂದು ಕೆಲಸ ಮುಗೀತು. ನಾನು ಇವ್ರಿಗೆಲ್ಲ ವಿವರವಾಗಿ ತಿಳಿಸಿದ್ದೀನಿ. ಮುಂದಿನ ವಾರ ಇವರೆಲ್ಲರೂ ನಮ್ಮ ಊರಿಗೆ ಬರ್ತಾರೆ, ಸರಿನಾ? ನಾನು ನಿಂಗೋಸ್ಕರನೇ ಕಾಯ್ತಾ ಇದ್ದೆ. ಮನೆಯವ್ರಿಗೆಲ್ಲರೂ ಹೇಳ್ಬಿಟ್ಟು ನಾವು ಹೋಗೋಣ.